ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನ್ಯಾಮತಿಯ SBI ಬ್ಯಾಂಕ್ ದರೋಡೆ ಇದೆಯಲ್ಲ, 5 ಸೇರಿ ಒಂದು ಕಳ್ತನ ಮಾಡ್ತಾರೆ. ಆ ಕಳ್ತನ ಯಾವ್ದಂದ್ರೆ SBI ಬ್ಯಾಂಕ್ ಅಲ್ಲಿ ಅಡವಿಟ್ಟಂತ ಅಥವಾ ಸೆಕ್ಯೂರಿಟಿಗಾಗಿ ಇಟ್ಟಂತ 22 kg ಗೋಲ್ಡ್ ಅನ್ನ 5 ಖದೀಮರು ಕಳ್ತನ ಮಾಡ್ಬಿಡ್ತಾರೆ. ನಮ್ಗೆಲ್ಲ ಆಶ್ಚರ್ಯ ಅನ್ಸುತ್ತೆ, ಅಲ್ಲಿ ಯಾರು ಸೆಕ್ಯೂರಿಟಿ ಇರ್ಲಿಲ್ವಾ, ಅಲ್ಲಿನೂ ಭದ್ರತೆ ಇರ್ಲಿಲ್ವಾ? ಹಾಗಾದ್ರೆ ಈ ಕಳ್ಳರು ಅಣ್ಣ ತಮ್ಮಂದಿರು ಸೇರಿ ಈ ಕಳ್ಳರು ಇದಾರಲ್ಲ, ಅವ್ರು ಹೇಗೆ ಆ ನ್ಯಾಮತಿಯ ಬ್ಯಾಂಕ್ SBI ಬ್ಯಾಂಕಿನ ದರೋಡೆ ಮಾಡಿ ಲೂಟಿ ಮಾಡಿ 22 kg ಬಂಗಾರವನ್ನ, ಅಂದ್ರೆ ಸರಿಸುಮಾರು 17 ಕೋಟಿ ಆಗುವಷ್ಟು ಈ ವ್ಯಾಲ್ಯೂ ಇರುವಂತ ಒಂದು ಬಂಗಾರವನ್ನ ಹೇಗೆ ಕದೀತಾರೆ? ಆ ಕದ್ಕೊಂಡಂತ ಬಂಗಾರವನ್ನ ಎಲ್ಲಿಡ್ತಾರೆ? ಎಲ್ಲಿಟ್ಟ ನಂತರ ಪೊಲೀಸರು ಯಾವ ತರ ಅವರನ್ನ ಹುಡುಕಲಿಕ್ಕೆ ಪ್ರಯತ್ನ ಪಡ್ತಾರೆ? ಅದಾಗಿದ್ ಯಾವಾಗ? ಇವೆಲ್ಲವೂ ಕೂಡ ತುಂಬಾ ಕುತೂಹಲವಾಗಿದೆ. ನೋಡಿ, ಈಗ ನಮ್ಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಏನಾಗಿದೆ ಅಂದ್ರೆ, ಕಳ್ಳರು ಅಂದ್ರೆ ತಮಿಳುನಾಡಿನ ಮೂಲದವರು ದಾವಣಗೆರೆಯ ನ್ಯಾಮತಿಯಲ್ಲಿ ಒಂದು ಬೇಕರಿಯನ್ನು ಹಾಕೊಂಡು ಇಟ್ಕೊಂಡಿರ್ತಾರೆ. ಅವರಿಗೆ ಬೇಕರಿಯನ್ನ ದೊಡ್ಡದಾಗಿ ಮಾಡ್ಬೇಕಂತ ಆಸೆ ಇರುತ್ತೆ. ದೊಡ್ಡ ಅಂದ್ರೆ ವಿಸ್ತಾರ ಮಾಡಬೇಕು, ನಮ್ಮ ದೊಡ್ಡ ಬೇಕರಿ ದೊಡ್ಡದಾಗಿ ವ್ಯಾಪಾರ ಆಗಬೇಕು, ಅದಕ್ಕೆ ಬೇಕಾದಂತ ಸಾಮಾನುಗಳು ಬೇಕಾಗುತ್ತೆ, ಪರಿಕರಗಳು ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಲೋನ್ ಮಾಡಿ, ನಾವು ಸ್ವಲ್ಪ ಲೋನ್ ತಗೊಂಡು ಬ್ಯಾಂಕ್ ನಲ್ಲಿ ಲೋನ್ ತಗೊಂಡು ಸ್ವಲ್ಪ ದೊಡ್ಡದಾಗಿ ಮಾಡುವ, ಅಂಗಡಿಯನ್ನು ವಿಸ್ತಾರ ಮಾಡುವ ಎನ್ನುವಂತ ಒಂದು ದೃಷ್ಟಿ ಇರುತ್ತೆ ಅಥವಾ ಒಂದು ಆಸೆ ಇರುತ್ತೆ. ಹಾಗಾಗಿ ಆ ಇಬ್ಬರು ಸೇರಿ ಹೋಗಿ ನ್ಯಾಮತಿಯಲ್ಲಿರುವಂತ SBI ಬ್ಯಾಂಕ್ ಹೋಗ್ತಾರೆ. ಸ್ವಲ್ಪ ಲೋನ್ ಕೇಳ್ತಾರೆ. ಲೋನ್ ಕೇಳಿದಾಗ ಬ್ಯಾಂಕ್ನವರು ಅದು ರಿಜೆಕ್ಟ್ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಇಲ್ಲ ಅಂದ್ರೆ ಅವರನ್ನ ಸಿಬಿಲ್ ಸ್ಕೋರ್ ಅಂತಾರೆ. ಅವರ ಬ್ಯಾಂಕ್ ನಲ್ಲಿ ಸಿಬಿಲ್ ಸ್ಕೋರ್ ಇರಲ್ಲ, ಹಾಗಾಗಿ ನಿಮ್ಗೆ ಲೋನ್ ಕೊಡಲ್ಲ ಅಂತ ಹೇಳ್ತಾರೆ. ಆದ್ರೂ ಕೂಡ ಪದೇ ಪದೇ ಲೋನ್ ಬೇಕೆನ್ನುವ ದೃಷ್ಟಿಯಲ್ಲಿ ಆ ಈಗಿನ ಖದೀಮರು, ಕಳ್ತನ ಮಾಡಿರ್ತಾರಲ್ಲ, ಆ ಕಳ್ತನ ಮಾಡೋಕ್ಕಿಂತ ಮೊದಲು ಆ ಖದೀಮರು ಪದೇ ಪದೇ ಬ್ಯಾಂಕಿಗೆ ಹೋಗಿರ್ತಾರೆ. ಆಗ ಆ ಕಳ್ಳರು ಹೇಳುವ ಪ್ರಕಾರ ಯಾವ ಮಾಹಿತಿ ಅಂದ್ರೆ, ನಮ್ಗೆ ಲೋನ್ ಕೊಡ್ಬೇಕಂದ್ರೆ ನೀವು ಸ್ವಲ್ಪ ಲಂಚ ಕೊಡ್ಬೇಕಾಗತ್ತೆ, ಇಲ್ಲ ನಿಮ್ಗೆ ಲೋನ್ ಸಿಗಲ್ಲ ಯಾಕಂದ್ರೆ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ನೀವು ಸ್ವಲ್ಪ ಹಣವನ್ನು ಎಕ್ಸ್ಟ್ರಾ ಕೊಟ್ರೆ ನಾವು ನಿಮ್ಗೆ ಲೋನ್ ಅನ್ನ ಮಂಜೂರು ಮಾಡ್ತೇವೆ ಎನ್ನುವ ಮಾತನ್ನ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದಾರೆ ಎನ್ನುವ ಮಾತನ್ನ ಈಗ ಕಳ್ಳರು, ಸಿಕ್ಕಾಬಿದ್ದಂತೆ ಕಳ್ಳರು ಹೇಳ್ತಾರೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಈ ಕಳ್ಳರು ಅಂದ್ರೆ ಖದೀಮರು ಯಾರು ಈ ಬ್ಯಾಂಕ್ ದರೋಡೆಯನ್ನ ಮಾಡ್ಕೊಂಡು 22 kg ದರೋಡೆ ಮಾಡಿದ್ರಲ್ಲ, ಅವರು ಸರಿಸುಮಾರು 6 ರಿಂದ 7 ಬಾರಿ ಬ್ಯಾಂಕಿಗೆ ಹೋಗಿರ್ತಾರೆ. ಬ್ಯಾಂಕಿನ ಎಲ್ಲಾ ಮೂಲೆ ಇರುವಂತ ಎಲ್ಲವನ್ನೂ ಬ್ಯಾಂಕ್ ಲೋನ್ ಕೇಳುವ ಒಂದು ಹಂತದಲ್ಲಿ ಎಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲವನ್ನೂ ಕೂಡ ಗಮನಿಸಿರ್ತಾರೆ. ಎಲ್ಲಿ CCTV ಇದೆ, ಎಲ್ಲಿ ಬ್ಯಾಂಕ್ ಲಾಕರ್ಸ್ ಇದೆ, ಯಾವ ಬ್ಯಾಂಕ್ ಲಾಕರ್ಸ್ ಯಾವ ಕಡೆ ಮುಖ ಮಾಡಿದೆ, ಹಾಗೆ ಹೋಗ್ಬೇಕಂದ್ರೆ ನಮ್ಮ ಸಾಕ್ಷ್ಯವನ್ನ ನಾಶ ಮಾಡ್ಲಿಕ್ಕೆ ನಮ್ಗೆ ಏನೆಲ್ಲ ಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು, ಅಂದ್ರೆ ಒಬ್ಬ ಹೋಗಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ಮಾತಾಡ್ತಾ ಇದ್ರೆ ಮತ್ತೊಬ್ಬ ಅಲ್ಲೇ ಕುತ್ಕೊಂಡು ಎಲ್ಲವನ್ನು ಗಮನಿಸಿರ್ತಾನೆ. ಎಲ್ಲವನ್ನ ಗಮನಿಸಿ ಅವನಿಗೆ ಏನೆಲ್ಲ ಪ್ಲಾನ್ ಬೇಕಲ್ಲ ಅವೆಲ್ಲ ಪ್ಲಾನ್ ಅನ್ನು ಹಾಕೊಂಡಿರ್ತಾನೆ. ಕಳ್ಳತನಕ್ಕೆ ಏನ್ ಬೇಕು, ಯಾವ ತರ ಕಳ್ಳತನ ಮಾಡಿದ್ರೆ ನಾವು ಹೇಗೆ ತಪ್ಸ್ಕೊ ಬರ್ಬೋದು, ಯಾವ ಟೈಮಲ್ಲಿ ನಾವು ಕಳ್ಳತನ ಮಾಡಿದ್ರೆ ನಾವು ತಪ್ಸ್ಕೊಂಡ್ ಬರ್ಬೋದು, ಯಾವ ಬ್ಯಾಂಕ್ ಲಾಕರ್ ಯಾವ ಕಡೆ ಇದೆ, ಆ ಬ್ಯಾಂಕ್ ಲಾಕರ್ ಅನ್ನ ಮುಟ್ಲಿಕ್ಕೆ ಮತ್ತೆ ಯಾವ ಬಾಗಿಲಿಂದ ಹೋಗ್ಬೇಕಾಗುತ್ತೆ, ಆ ಬಾಗಿಲನ್ನ ಹೊಡಿಲಿಕ್ಕೆ ನಾವು ಏನೆಲ್ಲ ಸಾಮಾನು ತರಬೇಕಾಗತ್ತೆ ಎನ್ನುವ ದೃಷ್ಟಿಯಲ್ಲಿ ಸೂಕ್ತವಾದಂತ ವಿಸ್ತಾರವಾದಂತ ಸ್ಟಡಿಯನ್ನ ಮಾಡಿರ್ತಾರೆ ಈ ಕಳ್ಳರು. ನೋಡಿ ಹೇಗಿದೆ ಅಂದ್ರೆ, ಹೋಗಿದ್ದು ಬ್ಯಾಂಕಿಗೆ ಲೋನ್ ಅನ್ನು ಕೇಳಲಿಕ್ಕೆ, SBI ಬ್ಯಾಂಕಿಗೆ ಲೋನ್ ಅನ್ನು ಕೇಳಲಿಕ್ಕೆ. ಆದರೆ ಅವರು ಅಲ್ಲಿ ಪದೇ ಪದೇ ಲೋನ್ ಕೊಡಲ್ಲ ಎನ್ನುವ ದೃಷ್ಟಿಯಲ್ಲಿ ಮಾಹಿತಿ ಸಿಕ್ಕಿದ್ರು ಕೂಡ ಪದೇ ಪದೇ ಬ್ಯಾಂಕ್ ಹೋಗಿದ್ದು ಬ್ಯಾಂಕಿನ ಸ್ಟಡಿ ಮಾಡಲಿಕ್ಕೆ. ಬ್ಯಾಂಕಿನ ಲಾಕರ್ ಯಾವ ಕಡೆ ಇದೆ, ಬ್ಯಾಂಕಿನ CCTV ಯಾವ ಕಡೆ ಮುಖ ಮಾಡಿದೆ, ಬ್ಯಾಂಕ್ ಹಿಂದಿನಿಂದ ಸ್ವಲ್ಪ ಅರಣ್ಯ ಪ್ರದೇಶ ಇದೆ, ಆ ಅರಣ್ಯ ಪ್ರದೇಶದಿಂದ ಬಂದ್ರೆ ನಾವು ಯಾವೆಲ್ಲ ಲಾಕರ್ ಅನ್ನ ಹೊಡಿಬಹುದು, ಯಾವೆಲ್ಲ ಸೌಂಡ್ ಇಲ್ಲದೆ ಯಾವೆಲ್ಲ ಸೆಕ್ಯೂರಿಟಿಯನ್ನ ತಪ್ಪಿಸ್ಕೊಂಡು ಬ್ಯಾಂಕ್ ಅನ್ನ ಹೊಡಿಬಹುದು, ಜೊತೆಗೆ ಯಾವ ಗ್ಯಾಸ್ ಕಟರ್ ತಂದ್ರೆ ಸೌಂಡ್ ಇಲ್ಲದೆ ನಾವು ಎಲ್ಲಾ ಕಬ್ಬಿಣದ ವಸ್ತುಗಳನ್ನು ಹೊಡೆದು ಚಿನ್ನವನ್ನ ಕದಿಬಹುದು ಎನ್ನುವ ದೃಷ್ಟಿಯಲ್ಲಿ ತುಂಬಾ ಸ್ಟಡಿಯನ್ನ ಮಾಡಿ, ಅಂದ್ರೆ ಕಳ್ಳರ ಸ್ಟಡಿ ಅಂತಾರಲ್ಲ, ಕಳ್ಳರ ಸ್ಟಡಿಯನ್ನ ಮಾಡ್ಕೊಂಡು ಬಂದು ಸರಿಸುಮಾರು ಅಂದ್ರೆ 2024 ಹೋದ ವರ್ಷ ಅಕ್ಟೋಬರ್ ಟೈಮಲ್ಲಿ ಒಂದು ದೊಡ್ಡ ಕಳ್ಳತನವನ್ನು ಮಾಡಿಬಿಡ್ತಾರೆ. ಕಳ್ಳತನ ಮಾಡಿದ್ದು ಕೊನೆಗೆ ಗೊತ್ತಾಗುತ್ತೆ, ಸರಿಸುಮಾರು 22 kg ಅಷ್ಟು ಬಂಗಾರವನ್ನು ಕದ್ದು ಎಸ್ಕೇಪ್ ಆಗ್ಬಿಡ್ತಾರೆ. ಆನಂತರ ಅನೇಕ ತನಿಖಾ ತಂಡಗಳು ಸಂಶೋಧನೆ ಮಾಡುತ್ತೆ, ಹುಡುಕಾಡತ್ತೆ, ಕೊನೆಗೆ ಸಿಗಲ್ಲ. ಆದ್ರೂ ಈ ಗ್ಯಾಸ್ ಕಟ್ರ್ ಎಲ್ಲಿಂದ ತಂದ್ರ ಅಂತಲ್ಲ, ಗ್ಯಾಸ್ ಕಟ್ರ್ ಮುಖಾಂತರ ಎಲ್ಲ ಗ್ರಿಲ್ ಅನ್ನ ಓಡ್ಕೊಂಡು ಕಟ್ ಮಾಡಿ ಖದೀಮರು ಚಿನ್ನವನ್ನ ಕದಿದ್ರಲ್ಲ, ಆ ಗ್ಯಾಸ್ ಕಟ್ರ್ ಎಲ್ಲಿಂದ ಬಂತು, ಹೇಗ್ ಬಂತು ಎನ್ನುವ ಒಂದು ಫುಟೇಜ್ ಮುಖಾಂತರ ಕಳ್ಳರನ್ನ ಸೆರೆ ಹಿಡಿಯುವಲ್ಲಿ ಪೊಲೀಸರು ಸಕ್ಸಸ್ ಆಗ್ತಾರೆ. ನಾನು ಒಂದು ಟ್ವಿಸ್ಟ್ ಹೇಳ್ತೇನೆ, ಅದು ಏನಂತ ಹೇಳ್ತೇನೆ. ಆ ನಂತರ ಕಳ್ಳರು ಸಿಕ್ಕೊಂಡು ಬೀಳ್ತಾರೆ. ಕಳ್ಳರು ಮೊದಲು ಹೇಳ್ತಾರೆ, ನಾವು ಒಂದು ಬಾವಿಯಲ್ಲಿ ಚಿನ್ನವನ್ನ ಬಚ್ಚಿಟ್ಟಿದ್ದೀವಿ ಅಂತ. ಆದ್ರೆ ಮೊದಲು ಕಳ್ಳರನ್ನ ಸೆರೆ ಹಿಡಿದಾಗ ಕೇವಲ 220-230 ಗ್ರಾಮ್ ಮಾತ್ರ ಚಿನ್ನ ಸಿಗುತ್ತೆ. ಮಿಕ್ಕಿದ 17 kg ಚಿನ್ನ ಎಲ್ಲಿಟ್ಟಿದ್ದಾರೆ ಎನ್ನುವ ಗೊಂದಲ ಕೂಡ ಇರುತ್ತೆ. ಅವ್ರು ಹೇಳ್ತಾರೆ, ನಾವು ಒಂದು ಬಾವಿಲಿ ಇಟ್ಟಿದ್ವಿ ಅಂತ. ಆ ಬಾವಿಯಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಚಿನ್ನ ಇರಲ್ಲ. ಆನಂತರ ಮತ್ತೆ ಗೊಂದಲವಾಗುತ್ತೆ. ಆನಂತರ ಮತ್ತೆ ಪೊಲೀಸ್ ಭಾಷೆಯಲ್ಲಿ ಬಾಯಿ ಬಿಡಿಸ್ಕೊಂಡು ಪೊಲೀಸ್ ರೀತಿಯಲ್ಲಿ ಮಾತನಾಡಿಸಿದಾಗ ಕೊನೆಗೆ
22 kg ಚಿನ್ನ ಕೂಡ ನಿನ್ನೆ ಸಿಕ್ಕಿದೆ. ಅಂದ್ರೆ ನಿನ್ನೆ ಸಿಕ್ಕಿತ್ತು. ನಿನ್ನೆ ಪೊಲೀಸ್ ಇಲಾಖೆಯವರು ಅಥವಾ ಡಿಪಾರ್ಟ್ಮೆಂಟ್ನವರು ವಿಸ್ತೃತವಾದಂತ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ನಾವು ಹೀಗೆ ಕಾರ್ಯಾಚರಣೆ ಮಾಡಿದ್ವಿ, ಹೀಗಿತ್ತು ಎಲ್ಲವನ್ನು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ. ಅಂತೂ ನ್ಯಾಮತಿಯಲ್ಲಿ ಆದಂತ SBI ಪ್ರಕರಣದ ಈ ದರೋಡೆ ಇದೆಯಲ್ಲ, ಚಿನ್ನದ ದರೋಡೆ ಇದೆಯಲ್ಲ, ಆ ಚಿನ್ನದ ದರೋಡೆ ಮಾಡಿದಂತ ಕಳ್ಳರನ್ನ ಪೊಲೀಸ್ ಇಲಾಖೆಯವರು ಹಿಡಿಯುವಲ್ಲಿ ತುಂಬಾ ಸಕ್ಸಸ್ ಅನ್ನು ಕಂಡಿದ್ದಾರೆ. ಜೊತೆಗೆ ತುಂಬಾ ಪ್ರಯತ್ನವನ್ನು ಕೂಡ ಪಟ್ಟಿದ್ದಾರೆ. ಇದು ಪಾರ್ಟ್ 1 ಆಗುತ್ತೆ. ಪಾರ್ಟ್ 2 ಏನಂದ್ರೆ, ಯಾವುದೇ ಒಂದು ಕಳ್ಳತನ ಮಾಡ್ಲಿಕ್ಕೆ ಆ ಕಳ್ಳರನ್ನ ಕೇಳಿದಾಗಲೂ ಕೂಡ ಅವ್ರು ಹೇಳಿದಷ್ಟೇ, ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ವಿ, ಹೇಗೆ ಕಳ್ಳತನ ಮಾಡ್ಬೇಕಂತ ನೋಡಿದ್ವಿ, ನಮ್ಗೆ ಲಂಚ ಕೊಡ್ಲಿಕ್ಕೆ ಆಗ್ಲಿಲ್ಲ, ನಮ್ಗೆ ಬೇಕರಿಯನ್ನ ವಿಸ್ತಾರವಾಗಿ ದೊಡ್ಡದಾಗಿ ಮಾಡ್ಬೇಕಂತ ಒಂದು ಆಸೆ ಇತ್ತು, ಆದ್ರೆ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಸಹಕಾರ ಕೊಟ್ಟಿಲ್ಲ, ಸಿಬಿಲ್ ಸ್ಕೋರ್ ಅಂತ ಎನ್ನುವ ಒಂದು ಲೆಕ್ಕಾಚಾರ ಹೇಳಿದ್ರು ಅಥವಾ ನೆಪ ಹೇಳಿದ್ರು, ಕೊನೆಗೆ ಲಂಚ ಕೇಳುವ ಒಂದು ನೆಪ ಹೇಳಿದ್ರು. ಹಾಗಾಗಿ ನಮ್ಗೆ ಸಿಟ್ಟು ಬಂತು, ನಾವು ಚಿನ್ನವನ್ನ ಕದಿಯುವಂತ ಒಂದು ಪ್ಲಾನಿಂಗ್ ಹಾಕೊಂಡ್ವಿ, ಚಿನ್ನವನ್ನ ಕದ್ದು ಕೂಡ ಬಾವಿಲಿಟ್ವಿ, ಆ ಬಾವಿ ಅಕ್ಕಪಕ್ಕ ಯಾರು ಸುಳಿಬಾರ್ದಂತ ಅಷ್ಟ ದಿಗ್ಬಂಧನವೆನ್ನುವಂತ ಒಂದು ಪೂಜೆ ಕೂಡ ಮಾಡಿಸಿದ್ವಿ, ಇವೆಲ್ಲವನ್ನು ಹೇಳಿದ್ರು. ಜೊತೆಗೆ ಅವರಿಗೆ ಪ್ರೇರಣೆಯಾಗಿದ್ದು ಈ ಒಂದು ಯೂಟ್ಯೂಬ್ ವಿಡಿಯೋ ಆದ್ರೂ ಕೂಡ ಸದ್ಯದಲ್ಲೇ ದೊಡ್ಡ ಸಿನಿಮಾ ಒಂದು ರಿಲೀಸ್ ಆಗಿ ಹಿಟ್ ಆಗಿತ್ತು. ಅದು ರಿಷಬ್ ಶೆಟ್ಟಿ ಅವರು ನಿರ್ದೇಶನ ಮಾಡಿದಂತ ಒಂದು ಬೆಲ್ ಬಾಟಮ್ ಸಿನಿಮಾ. ನಿಮ್ಗೆ ಅನ್ಸತ್ತೆ, ನಿಮ್ಗೆ ಕೊನೆ ತನಕನೂ ಕೂಡ ಎಲ್ಲಿ ಪೊಲೀಸ್ ಇಲಾಖೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಳ್ತನ ಮಾಡಿದವರು ಯಾರು ಎನ್ನುವುದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯನಿಲ್ಲ. ನಿಮ್ಗೆ ಆ ಸಿನಿಮಾದ ಕ್ಲೈಮ್ಯಾಕ್ಸ್ ಗೊತ್ತಾಗುತ್ತೆ ನೋಡಿ. ಅಲ್ಲಿದ್ದಂತ ಒಬ್ಬ ಅಂದ್ರೆ ಒಂದು ಗುಂಪಿನವರು, ಆ ಊರಿನ ಒಂದು ಗುಂಪಿನವರು ಭಿಕ್ಷೆ ಬೇಡುವಂತ ನೆಪದಲ್ಲಿ ಬಂದು ಆ ಧೂಪ ಹಾಕುವ ನೆಪದಲ್ಲಿ ಪೊಲೀಸ್ ಸ್ಟೇಷನ್ ಸ್ಟಡಿ ಮಾಡಿರ್ತಾರೆ. ಆ ಸ್ಟಡಿ ಮಾಡಿದ ನಂತರ ಅಲ್ಲೊಬ್ಬ ಮಹಿಳೆ ಇರ್ತಾಳೆ. ಮಹಿಳೆ ಎಲ್ಲವನ್ನೂ ನೋಡ್ತಾ ಇರ್ತಾಳೆ. ಕಂಪ್ಲೇಂಟ್ ಕೂಡ ಪದೇ ಅವಳು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತಾನೆ ಇರ್ತಾಳೆ. ಅಂದ್ರೆ ಹೀರೋಯಿನ್, ಬೆಲ್ ಬಾಟಮ್ ಸಿನಿಮಾದ ಹೀರೋಯಿನ್ ಪದೇ ಒಂದಲ್ಲ ಒಂದು ತಮ್ಮ ಕಳ್ತನ ಆಯ್ತು, ನಮ್ಗೆ ಅದಾಯ್ತು ಇದಾಯ್ತು ಎನ್ನುವ ದೃಷ್ಟಿಯಲ್ಲಿ ಪದೇ ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಕೊಡುವ ನೆಪದಲ್ಲಿ ಅವಳು ಈ ಪೊಲೀಸ್ ಸ್ಟೇಷನ್ ನಲ್ಲಿ ಯಾವ್ಯಾವ ಕಡೆ ಲಾಕರ್ ಇದೆ, ಯಾರ್ಯಾರು ಎಲ್ಲೆಲ್ಲಿ ಕೂತಿರ್ತಾರೆ, ಯಾವ ಇನ್ಸ್ಪೆಕ್ಟರ್ ಎಲ್ಲಿ ಕೂತಿರ್ತಾರೆ, ನಾವು ಹೇಗೆ ಹೋಗ್ಬೋದು ಎಲ್ಲವನ್ನು ಸ್ಟಡಿ ಮಾಡ್ಕೊಂಡು ಬಂದು ಅಲ್ಲೇ ಭಿಕ್ಷೆ ಬೇಡುವಂತ ದೃಷ್ಟಿ ಕಾಣದಿದ್ದರನ್ನ ಅಲ್ಲಿ ಒಳಗೆ ಹೋಗುವಂತೆ ಮಾಡಿ ಲಾಕರ್ ಅನ್ನ ಕಳ್ತನ ಮಾಡಿಕೊಂಡು ಒಂದು ಕಡೆ ಬಚ್ಚಿಟ್ಬಿಡ್ತಾರೆ. ಈ ಸಿನಿಮಾ ಸ್ಟೋರಿಯನ್ನ ನೋಡಿದ್ರೆ SBI ಬ್ಯಾಂಕ್ ಅಂದ್ರೆ ನ್ಯಾಮತಿಯಲ್ಲಿರುವ SBI ಬ್ಯಾಂಕ್ ನ ಕಳ್ಳತನಕ್ಕೂ ಯಾವುದೇ ಒಂದು ಅಜಗಜಾಂತರ ವ್ಯತ್ಯಾಸ ಕಾಣೋದಿಲ್ಲ. ಇಲ್ಲೂ ಕೂಡ ಅಷ್ಟೇ ನಡೆದಿದೆ. ಬೆಲ್ ಬಾಟಮ್ ಸಿನಿಮಾದಲ್ಲಿ ಅವಳಿಗೆ ಚಿನ್ನ ಕದಿಬೇಕಾಗಿರುತ್ತೆ. ಹಾಗಾಗಿ ಆ ಹೀರೋಯಿನ್ ಹೋಗ್ತಾಳೆ, ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾಳೆ. ಆ ಕಂಪ್ಲೇಂಟ್ ಕೊಡುವ ನೆಪದಲ್ಲಿ ಆ ಲಾಕರ್ ಎಲ್ಲಿದೆ, ಆ ಲಾಕರ್ ಪಕ್ಕ ಏನಿದೆ ಎಲ್ಲವನ್ನು ಕೂಡ ಗಮನಿಸಿಕೊಂಡು ಬಂದು ಅದಕ್ಕೊಂದು ಸ್ಕೆಚ್ ಹಾಕಿ ತನ್ನ ಸಹಚರರ ಒಂದು ಪಂಗಡಕ್ಕೆ ಹೇಳಿ ಆ ಸ್ಕೆಚ್ಚಿನ ಪ್ರಕಾರ ರಾತ್ರಿ ಹೋಗಿ ಆ ಲಾಕರ್ ಅನ್ನ ದರೋಡೆ ಮಾಡಿ, ಆ ಲಾಕರ್ ದರೋಡೆ ಮಾಡುವ ಸಂದರ್ಭದಲ್ಲೂ ಕೂಡ ಕೆಲವೊಂದು ರಾಸಾಯನಿಕಗಳನ್ನ ಉಪಯೋಗಿಸಿ ಅದು ಅಲ್ಲಿದ್ದಂತ ಇನ್ಸ್ಪೆಕ್ಟರ್ ಆಗಿರ್ಬೋದು, ಪೊಲೀಸ್ ಸಿಬ್ಬಂದಿ ಮೇಲೆ ಎರಚಿ ಕಳ್ತನವನ್ನ ಮಾಡ್ಕೊಂಡು ಬಂದು ಮತ್ತೆ ಆ ಚಿನ್ನವನ್ನ, ಆ ಹಣವನ್ನ ಒಂದು ಮರದ ಕೆಳಗೆ ಬಚ್ಚಿಡ್ತಾರೆ. ಇದು ಬೆಲ್ ಬಾಟಮ್ ಸಿನಿಮಾದ ಒಂದು ಲೈನ್ ಸ್ಟೋರಿ. ಅದೇ ರೀತಿಯಲ್ಲಿ ಈ ನ್ಯಾಮತಿಯ ಕಳ್ಳರು ಕೂಡ SBI ಬ್ಯಾಂಕ್ ನ ದರೋಡೆ ಮಾಡ್ತಾರೆ. ಅವ್ರಿಗೆ ಬೇಕಾಗಿದ್ದು ಲೋನ್ ಅಲ್ಲ, ಅವರು ಲೋನ್ ಕೇಳುವ ನೆಪದಲ್ಲಿ ಪದೇ ಬ್ಯಾಂಕಿಗೆ ಹೋಗಿರ್ತಾರೆ. ಹೋಗಿ ಮ್ಯಾನೇಜರ್ ಜೊತೆ ಒಬ್ರು ಮಾತಾಡಿದ್ರೆ ಮತ್ತೊಬ್ರು ಕಂಪ್ಲೀಟ್ ಸ್ಕೆಚ್ ಅನ್ನ ಹಾಕ್ತಾರೆ. ನಾವು ಯಾವ ಕಡೆಯಿಂದ ಹೋದ್ರೆ ಏನಾಗುತ್ತೆ, ಈ ಬ್ಯಾಂಕ್ ನಲ್ಲಿ ಯಾವೆಲ್ಲ ಜನರ ಹಣ ಇಟ್ಟಿದ್ದಾರೆ ಎನ್ನುವ ಒಂದು ಮಾಹಿತಿ. ಅಂದ್ರೆ ಒಂದು ಬ್ಯಾಂಕ್ ನಲ್ಲಿ ಅಡವಿಡ್ತಾರೆ, ಲೋನಿಗಾಗಿ ಅಡವಿಡ್ತಾರೆ, ಮತ್ತೊಂದು ಮನೆಯಲ್ಲಿ ಚಿನ್ನ ಸೇಫ್ ಅನ್ನೋ ಕಾರಣಕ್ಕಾಗಿ ಲಾಕರ್ ಇಡ್ತಾರೆ. ಇವೆಲ್ಲವನ್ನು ಗಮನಿಸಿದಂತ ಕಳ್ಳರು ಒಂದೊಂದೇ ಸ್ಕೆಚ್ ಅನ್ನು ಹಾಕೊಂಡು ಯಾವ ಟೈಮಲ್ಲಿ ಒಳಗೆ ಹೋಗ್ಬೇಕು, ಏನನ್ನ ಕಟ್ ಮಾಡ್ಲಿ ಅಂದ್ರೆ ಗ್ಯಾಸ್ ಕಟ್ರಿ ಯಾವ ತರ ಹೋಗ್ಬೇಕು, ಯಾಕಂದ್ರೆ ಸೌಂಡ್ ಬರಲ್ಲ, ಇವೆಲ್ಲವನ್ನ ಗಮನಿಸಿಕೊಂಡು ಹೋಗಿ ಕಳ್ತನ ಮಾಡಿ 22 kg ಚಿನ್ನವನ್ನ ಕದ್ಕೊಂಡು ಬಂದು ಒಂದು ಬಾವಿಯಲ್ಲಿ ಬಚ್ಚಿಡ್ತಾರೆ. ಬಾವಿಯಲ್ಲಿ ಬಚ್ಚಿಟ್ಟಾಗ್ಲೂ ಕೂಡ ಅದಕ್ಕೆ ಯಾವುದೇ ತೊಂದರೆ ಆಗಬಾರದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿ ಅಷ್ಟ ದಿಗ್ಬಂಧನ ಹೋಮವನ್ನು ಹಾಕ್ತಾರೆ. ಅದಾದ ನಂತರ ಪೊಲೀಸ್ ಕಾರ್ಯಾಚರಣೆ, ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ಸುಖ ಸುಮ್ಮನೆ ಅದು ಅಂತಾರಲ್ಲ, ಹಾಗಲ್ಲ. ಕರ್ನಾಟಕ ಪೊಲೀಸ್ ಅಂದ್ರೆ ಒಳ್ಳೆ ಪೊಲೀಸರು. ಏನೇ ಚಿಕ್ಕ ಪುಟ್ಟ ತಪ್ಪಾದ್ರೂ ಕೂಡ ಮನ್ಸು ಮಾಡಿದ್ರೆ ಯಾವ ಕಳ್ಳನು ಕೂಡ ನಮ್ಮ ಪೊಲೀಸ್ ಇಲಾಖೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನಿಲ್ಲ ಅಂತ ಒಂದು ಬುದ್ಧಿವಂತ ಪೊಲೀಸ್ ಇಲಾಖೆ ಅಂದ್ರೆ ಅದು ಕರ್ನಾಟಕ ಪೊಲೀಸ್ ಇಲಾಖೆ. ಅಂತವರ ಕೈಯಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇರಲಿಲ್ಲ. ಸ್ಕೆಚ್ ಹಾಕಿ ಎಲ್ಲವನ್ನ ಎಲ್ಲ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಈ ಕಳ್ಳರನ್ನ ಪೊಲೀಸರು ಸದೆಬಡಿದು ಎಲ್ಲ ಅಂದ್ರೆ ಕಳ್ಳತನವಾಗಿದ್ದಂತ 22 kg ಚಿನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಸಿನಿಮಾಗಳು ಯಾವ ಮಟ್ಟಿಗೆ ಈ ಜನರನ್ನ ಹಾದಿ ತಪ್ಪಿಸ್ತವೆ, ಈ ಜನರನ್ನ ಒಳ್ಳೆದ ಮಾಡುತ್ತವೆ ಎನ್ನುವುದಕ್ಕೆ ಈ ಸಿನಿಮಾ ಅಂದ್ರೆ ಅತ್ಯುತ್ತಮ ಉದಾಹರಣೆ ಆಗಿದೆ. ಅಂದ್ರೆ ಅವರು ಆ ಸಿನಿಮಾ ನೋಡಿದ್ರು ಬಿಟ್ಟರು, ಬೇರೆ ಯೂಟ್ಯೂಬ್ ನೋಡಿದ್ರೆ ಅದು ಬೇರೆ ಪ್ರಶ್ನೆ. ಆದ್ರೆ ಬೆಲ್ ಬಾಟಮ್ ಸಿನಿಮಾವನ್ನ ನೋಡಿದ ಮೇಲೆ ಅನ್ಸತ್ತೆ ಈ ಸಿನಿಮಾದ ಸ್ಟೋರಿಯಂತೆ ಕೂಡ ಈ ನ್ಯಾಮತಿಯ SBI ದರೋಡೆಯ ಕಳ್ಳತನದ ಕತೆ ಕೂಡ ಇದೆ. ಯಾಕಂದ್ರೆ
ಕಳ್ಳರು ಆ ಸಿನಿಮಾನು ನೋಡದೇ ಇರಬಹುದು, ಅಥವಾ ಬೇರೆ ಬೇರೆ ಇಂಗ್ಲಿಷ್ ಸಿನಿಮಾನು ಹೇಗೆ ಕಳ್ತನ ಮಾಡಬೇಕು ಎಲ್ಲವೂ ನೋಡಿರ್ಬೋದು. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಗಳು, ಕಳ್ತನ ವಿಡಿಯೋಗಳು ಸಿಗುತ್ತೆ, ಅದನ್ನು ನೋಡಿರ್ಬೋದು. ಆದ್ರೆ ಮೇಲ್ನೋಟಕ್ಕೆ, ನಮ್ಮ ಕರ್ನಾಟಕ ಮಟ್ಟಿಗೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಅಥವಾ ಗಮನಿಸೋದಾದ್ರೆ ಅತ್ಯಂತ ಸೂಪರ್ ಹಿಟ್ ಆದಂತ, ಅತ್ಯಂತ ಒಳ್ಳೆಯ ಮನೋರಂಜನೆ ಕೊಡುವಂತ ಬೆಲ್ ಬಟಮ್ ಸಿನಿಮಾದ ಕತೆಗೂ ಈ ನ್ಯಾಮತಿಯ ಕಳ್ಳತನದ ಕತೆಗೂ ಯಾವುದೇ ವ್ಯತ್ಯಾಸ ಇಲ್ವೇ ಇಲ್ಲ. ಏನೇ ಆಗ್ಲಿ, ಚಿನ್ನ ಕಳೆದುಕೊಂಡವರು ಮತ್ತೆ ಚಿನ್ನ ಸಿಕ್ಕಿದೆ, ಆ ಚಿನ್ನ ಕಳೆದುಕೊಂಡಾಗ ಅದೇ ಚಿನ್ನ ವಾಪಸ್ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಆದ್ರೆ ಪೊಲೀಸ್ ಇಲಾಖೆಗೆ ಒಂದು ಸೆಲ್ಯೂಟ್ ಹೊಡಲೇಬೇಕು. ಯಾಕಂದ್ರೆ ಬರೋಬ್ಬರು 22 kg ಚಿನ್ನವನ್ನ ಕದ್ದು ಪರಾರಿಯಾಗಿ ಬಾವಿಯಲ್ಲಿ ಹೂತಿಟ್ಟ ನಂತರವೂ ಕೂಡ ಅಷ್ಟೇ ಚಿನ್ನವನ್ನ ಚಾಚು ತಪ್ಪದೆ ಹುಡುಕಿ ತಂದು ಗ್ರಾಹಕರಿಗೆ ಒಪ್ಪಿಸುವುದಿದೆಯಲ್ಲ, ಅದು ಕೂಡ ಪೊಲೀಸ್ ಇಲಾಖೆಯ ಒಂದು ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.